ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದ ಮಹಿಳೆಯರ ತಂಡ ಆಸ್ಟ್ರೇಲಿಯಾದ ವುಮೆನ್ಸ್ ತಂಡದ ವಿರುದ್ಧ ಹೊಸ ದಾಖಲೆಯನ್ನಾದ್ರೆ ಬರೆದಿದೆ. ಇನ್ನು ಈ ದಾಖಲೆಯನ್ನು ಕಂಡು ಇಡೀ ಕ್ರಿಕೆಟ್ ದಿಗ್ಗಜರಾದ್ರೆ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಆ ದಾಖಲೆ ಯಾವ್ದಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ICC ODI ವರ್ಲ್ಡ್ ಕಪ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವುಮೆನ್ಸ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಅದು 13ನೇ ಪಂದ್ಯ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡ ಬೌಲಿಂಗ್ ಆದ್ರೆ ತಗೊಳ್ತಾರೆ. ಇನ್ನು ಆಸ್ಟ್ರೇಲಿಯಾ ತಂಡ ಫೀಲ್ಡಿಂಗ್ ತಗೊಂಡ್ಮೇಲೆ ಬ್ಯಾಟಿಂಗ್ ಆಡೋಕೆ ನಮ್ಮ ಭಾರತದ ಆಟಗಾರ್ತಿಯರಾದ್ರೆ ಬರ್ತಾರೆ. ಆಟಗಾರ್ತಿಯರ್ ಅಂತಂದ್ರೆ ಓಪನರ್ಸ್ ಅಂತೂ ಹೇಳಲೇಬಾರ್ದು, ಆ ತರ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ನಮ್ಮ ಪ್ರೀತಿಕಾ ರಾಹುಲ್ ಮತ್ತು ಸ್ಮೃತಿ ಮಂದನ್ ಅಂತೂ ಈ ಮ್ಯಾಚ್ ಅನ್ನ ಧ್ವಂಸ ಮಾಡಿದ್ರ ಅಂತಾನೆ ಹೇಳ್ಬೋದು. ಪವರ್ ಪ್ಲೇ ಆಗಿರ್ಬೋದು ಮತ್ತು ಮಿಡ್ ಅಲ್ಲಿ ಬಂದ್ಬಿಟ್ಟು ಡಾಮಿನೇಟ್ ಆದ್ರೆ ಮಾಡ್ತಾರೆ ನಮ್ಮ ಇಬ್ರು ಓಪನರ್ಸ್. ಪ್ರೀತಿಕಾ ರಾಹುಲ್ ಬಂದ್ಬಿಟ್ಟು 75 ರನ್ ಆಡಿದ್ರೆ ಸ್ಮೃತಿ ಮಂದನ 80 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಇಬ್ರು ಕೂಡ ಸಖತ್ತಾಗಿ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆ ನಂತರ ಬಂದ್ಬಿಟ್ಟು ಅರ್ಲಿನಾ ಬಂದ್ಬಿಟ್ಟು 38 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ನಮ್ಮ ನಾಯಕಿ ಆಗಿರುವಂತಹ ಹರ್ಮನ್ಪ್ರೀತ್ ಕೌರ್ ಅವರು 22 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಆನಂತರ ಕೊನೆಯಲ್ಲಿ ಜಮೀಮಾ ರಾಡ್ರಿಗಸ್ ಅವರು ಬಂದ್ಬಿಟ್ಟು 33 ರನ್ ಆಡಿದ್ರೆ ರಿಚಾ ಘೋಷ್ 32 ರನ್ ಆಡಿ ಔಟ್ ಆಗ್ತಾರೆ. ಒಟ್ನಲ್ಲಿ ನಮ್ಮ ಭಾರತೀಯ ಮಹಿಳಾ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಮಹಿಳಾ ತಂಡದ ವಿರುದ್ಧ 330 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಮೊದಲು ಬ್ಯಾಟಿಂಗ್ ಮಾಡಿ. ಇನ್ನು ಅಷ್ಟಕ್ಕೂ ಆ ದಾಖಲೆ ಯಾವ್ಯಾವ ಅಂತ ನೋಡೋದಾಯ್ತು ಅಂತಂದ್ರೆ, ಇದುವರೆಗೆ ನಮ್ಮ ಇಂಡಿಯಾ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಮೇಲೆ ಅಂದ್ರೆ ICC ವರ್ಲ್ಡ್ ಕಪ್ ಅಲ್ಲಿ ಬಂದ್ಬಿಟ್ಟು ಇದುವರೆಗೆ 300 ರನ್ ಆದ್ರೆ ಕ್ರಾಸ್ ಮಾಡೇ ಇರಲಿಲ್ಲ. ಅದೊಂದು ದಾಖಲೆ ಅಂತಾನೆ ಹೇಳ್ಬೋದು. ಇನ್ನು ಇದೀಗ ಇದರ ಬಗ್ಗೆ ದಿಗ್ಗಜರು ಕೂಡ ಮಾತನಾಡಿದ್ದಾರೆ. ರಿಕಿ ಪಾಂಟಿಂಗ್ ಅವರು ಕೂಡ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಇಂಡಿಯಾ ಈ ತರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕಂತಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲೋ ಪಂದ್ಯವನ್ನು ಸೋಲ್ತಾರೆ. ಅಲ್ಲಿಂದ ಸ್ವಲ್ಪ ಇವ್ರ ಟೀಮ್ ವೀಕ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈ ಪಂದ್ಯದಲ್ಲಿ ಈ ತರ ಎಲ್ಲ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅಂತಂದು ರಿಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 330 ರನ್ ಹೊಡೆದು ಆಸ್ಟ್ರೇಲಿಯಾ ತಂಡದ ಬೌಲರ್ಸ್ ಗಳನ್ನು ಬೆಂಡೆತ್ತಿದ್ರು ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ನಮ್ಮ ಸ್ಮೃತಿ ಮಂದನ್ ಅವರ ಬ್ಯಾಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.